ಬೆಳ್ಳಗಾಗುತ್ತಿದ್ದಂತೆ ಮಿನಾಬನ ಆ ಪುಟ್ಟ ಮನೆಗಳಲ್ಲಿ ಅಂದು ಎಂದಿಗಿಂತಲೂ ಮುಂಚಿತವಾಗಿ ಎಚ್ಚರವಿತ್ತು. ಮಕ್ಕಳು ತಮ್ಮ ಪುಟ್ಟ ಬ್ಯಾಗ್ಗಳಲ್ಲಿ ಪುಸ್ತಕಗಳನ್ನು ಜೊತೆಗೆ ಕನಸುಗಳನ್ನು ತುಂಬಿ ಫಲ ಉತ್ಸಾಹದಿಂದ ಶಾಲೆಯತ್ತ ಹೆಜ್ಜೆ ಹಾಕುತ್ತಿದ್ದರು. ಆ ಹಸಿರು ಬೀದಿಗಳಲ್ಲಿ ಅಂದಿನ ಮುಗ್ಧ ಮಕ್ಕಳ ನಗು ಮತ್ತು ಆಟದ ಧ್ವನಿಗಳು ಪ್ರತಿಧ್ವನಿಸುತ್ತಿದ್ದವು. ಆದರೆ ಕ್ಷಣಾರ್ಧದಲ್ಲಿ ಆ ನಗುಗಳನ್ನು ಮೌನವಾಗಿಸುತ್ತಾ ಆಕಾಶದಿಂದ ಮೃತ್ಯುವಿನ ದೂತರಂತೆ ಕ್ಷಿಪಣಿಗಳು ಅಪ್ಪಳಿಸಿದವು. ಟ್ರಂಪ್ ಮತ್ತು ನೆತನ್ಯಾಹು ಅವರು ಸೇರಿ ರೂಪಿಸಿದ ಅಧಿಕಾರ ರಾಜಕಾರಣದ ಬಲಿಪಶುಗಳಾಗಿ ಆ ಮುಗ್ಧ ಕಂದಮ್ಮಗಳು ಮಾರ್ಪಟ್ಟರು. ಕೆಲವೇ ಕ್ಷಣಗಳಲ್ಲಿ ಆ ವಿದ್ಯಾಲಯವು ಸ್ಮಶಾನವಾಗಿ ಬದಲಾಯಿತು. ದಟ್ಟ ಹೊಗೆಯ ನಡುವೆ ಓಡಿ ಬಂದ ತಾಯಿಯೊಬ್ಬಳು ಕಂಡಿದ್ದು ತನ್ನ ಮಗಳ ರಕ್ತ ಸಿಕ್ತ ಪಠ್ಯಪುಸ್ತಕಗಳನ್ನು ಮಾತ್ರ. ಕುಸಿದು ಬಿದ್ದ ಕಾಂಕ್ರೀಟ್ ಗೋಡೆಗಳ ನಡುವೆಯಿಂದ ತನ್ನ ಮಗುವಿನ ಬೆರಳುಗಳಿಗಾಗಿ ಆ ತಾಯಿ ಮಣ್ಣನ್ನು ಅಗೆಯುತ್ತಾ ಅಳುತ್ತಿದ್ದರು. ಲೋಕವಿಡೀ ಈ ಕ್ರೌರ್ಯಕ್ಕೆ ಸಾಕ್ಷಿಯಾಗುತ್ತಿದ್ದರು. ಅಧಿಕಾರದ ಕುರ್ಚಿಯ ಮೇಲೆ ಕುಳಿತವರು ಇದನ್ನು ಕೇವಲ ಒಂದು ಸೇನಾ ಕಾರ್ಯಾಚರಣೆ ಎಂದು ಅವಹೇಳನ ಮಾಡುತ್ತಿದ್ದಾರೆ. ನಾನು ಹೇಳುವುದು ಒಂದೇ, ಇದೇ ರಕ್ತ ಯಾವುದಾದರೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಚೆಲ್ಲಿದ್ದರೆ ಇಡೀ ವಿಶ್ವವು ಇಷ್ಟೊಂದು ಶಾಂತಿಯಾಗಿರುತ್ತಿತ್ತೆ. ಈ ಮುಗ್ಧ ಮಕ್ಕಳಿಗೆ ಮತ್ತು ಆ ತಾಯಿಯ ಕಣ್ಣೀರಿಗೆ ಇಲ್ಲಿ ಯಾರೂ ಬೆಲೆ ಕೊಡುತ್ತಿಲ್ಲವೇ? ಆ ತಾಯಿಯ ಆಕ್ರಂದನ ಇಂದಿಗೂ ಆ ಗಾಳಿಯಲ್ಲಿ ಅಲೆದಾಡುತ್ತಿದೆ. ಯುದ್ಧ ನಿಲ್ಲಲಿ, ಬಾಲ್ಯ ಬದುಕಲಿ.